ಇಲ್ಲಿಂದ ಅಲ್ಲಿ ತನ ಆವಲ್ದಿಂದ ಮತ್ತೆ ಆಯ್ತು. ಅಲ್ಲೇ ಹಿಂಗ್ ಬಂದ ನಾವು ಅದ್ರ ವಾಸನೆ ನಾಯಿನ ಹೋಗಲ್ಲ. ಇದು ಚಿರತೆ ಹೆಜ್ಜೆ ದೊಡ್ಡ ಕಾಣ್ತಾವ ನಮಗೆ ಚಿರತೆ ಎಲ್ಲ ಅಂತಾರೆ ಅವರು. ಎಲ್ಲ ಚಿರತೆನ ಚಿರ್ತಾವ. ಪೂರ ಹೋಗ ಇದಾರೆ ಇಲ್ಲಿ ನೋಡ್ರಿ ಹೊಲ್ದಾಗ ಎಮ್ಮೆ ಕರ ಎತ್ತ ಕಟ್ಟಿದ್ವಿ. ಹೊರಗ ಎಮ್ಮೆ ಕರ ಕಟ್ಟಿದ್ವಿ. ಮಳೆ ಬಂದ್ರೆ ಸ್ವಲ್ಪ ಒಳಗಾಗಿ ಮಕ್ಕಂಡಿವ್ರಿ. 3-4 ಗಂಟೆಗೆ ಬಂದು ತಿಂದದ. ತಿಂದಿರಿ ಗುಂಡಿನ ಒಳಗೆ ತಂದಿಟ್ಟದ. ಇಲ್ಲಿ ಆಜು ಬಾಜು ಗಳೆ ಬಡಿತೀವಿ. ಈಗ ಗೊಬ್ಬರ ಚೆಲ್ತೀವಿ. ಹಿಂಗೆ ಮನುಷ್ಯರಿಗೆ ಡೋಕ ಮಾಡ್ತಾರೆ. ಮತ್ತೆ ಬಂದು ಹಿಡ್ಕೊಂಡು ಹೋಗ್ಬೇಕಾದ್ರೆ ನಾನು ಬಸ್ಗಳಿಗೆ ಗುರಪ್ಪ. ಗಿರಿ ತಾಲೂಕಿನ ರಾಮಸಮುದ್ರ ಗ್ರಾಮದ ರೈತನ ಆಂಜನೇಯ ಅವರ ರೈತರಂದು ಏನದಂದ್ರೆ ಜಮೀನಲ್ಲಿ ಕಟ್ಟಿರ್ತಕ್ಕಂಥ ಎಮ್ಮೆ ಕರವನ್ನು ಇವತ್ತು ಬೆಳಗಿನ ಜಾವ ಚಿರತೆ ಏನದಂದ್ರೆ ತಂದು ಏನದ ಈ ಗವಿಯಲ್ಲಿಟ್ಟು ತಿಂತಕ್ಕಂಥ ವ್ಯವಸ್ಥೆ ಆಗ್ಯದ. ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ರು ಇಲ್ಲಿ ತನಕ ಅದನ್ನ ಟ್ರೇಸ್ ಮಾಡೋಕ್ಕಾಗಲ್ಲ. ಸಾಕಷ್ಟು ಕಡೆ ಆಯಿತು. ಎಲ್ಲೇ ಅಲ್ಲಿಪುರ ಆಯಿತು, ಬಳಿಚಕ್ರ ಆಯಿತು, ಅತ್ತಿಕುಣೆ ಆಯಿತು, ಮತ್ತು ಮಸ್ಕನಹಳ್ಳಿ ಆಯಿತು. ಆದರೂ ಕೂಡ ಮತ್ತೆ ಅದು ತಿರುಗಿ ಇವತ್ತೇನದ ಅದೇ ಘಟನೆ ಮರುಕಳಿಸಿದ. ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯದಿಂದ ರೈತರದ್ದೇನದ ಪ್ರಾಣಿಗಳು ಬಲಿ ಆಗ್ತಿದ್ದು. ಇದ್ರಾಗ ಏನದ ಇವತ್ತು ಮಳೆ ಬಂದಿರೋದ್ರಿಂದ ಜನರೆಲ್ಲ ಏನದ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ರಂದ್ರೆ ಇಲ್ಲಿ ಭಯದಿಂದ ಜನರು ಹೊಲಕ್ಕೆ ಹೋಗೋದಕ್ಕೆ ಹೆಣ್ಮಕ್ಳು, ಮಹಿಳೆಯರು ಮತ್ತು ರೈತರು ಹಿಂಜರಿಲಕತ್ತಾರ. ತಕ್ಷಣ ಅದನ್ನು ಇವತ್ತು ಬೋನು ಮತ್ತು CC ಕ್ಯಾಮ್ರಾ ಅಳವಡಿಸಿ ಇದನ್ನು ಪತ್ತೆ ಹಚ್ಚಿಗೆಸಿ ಇಲ್ಲಿಂದ ಸ್ಥಳಾಂತರ ಮಾಡಬೇಕು ಮತ್ತು ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇವೆ. ಅಧಿಕಾರಿಗಳಿಗೆ ತಿಳಿಸೋದೇನೆಂದರೆ ಇವತ್ತ ರಾಮಸಮುದ್ರ ಮತ್ತು ಮಸನಹಳ್ಳಿ ಎರಡು ನಡಬರದಲ್ಲಿ ಗುಡ್ಡಗಾಡು ಇರತಕ್ಕಂಥ ನಮ್ಮ ಹಳ್ಳಿ ಹೊಲಗಳು ಇರ್ತವೆ. ನಮ್ಮ ಸರ್ವೆ ನಂಬರ್ದಾಗೆ ಬಂದು ಇವತ್ತು ಬೆಳಗ್ಗೆ ಮುಂಜಾನೆ 3 ಗಂಟೆ ಸುಮಾರಿಗೆ ನಾವು ಎದ್ದು ನೋಡಿದಾಗ ಇತ್ತು. 4 ಗಂಟೆ ಸುಮಾರಿಗೆ ನಾವು ಒಳಗೆ ರೂಮ್ನಾಗ ಮಕ್ಕಳು ಹೊತ್ನಾಗ ಎಮ್ಮೆ ಕನ್ನಡಕ್ಕೆ ಬಂದು ಇವತ್ತು ಚಿರಿತಿ ಆದೋ ಹುಲಿ ಆದೋ ಗೊತ್ತಿಲ್ಲ. ಅದು ನಾವು ನೋಡಿ ಪಾಸ್ಟಿಗೆ ಬಂದಾಗ ಜಾಗ ಎಳ್ಕೊಂಬಂದು ಜಾಡೆ ಬಿದ್ದದ, ಎಲ್ಲ ಬಿದ್ದದ, ಮಳೆ ಬಂದದಕ್ಕೆ. ಅದಕ್ಕೆ ನೀವು ಅರಣ್ಯ ಅಧಿಕಾರಿಗಳು ಬಂದು ನೋಡ್ಬೇಕು. ಇವಾಗ ನೋಡಿದ್ರೆ ನಿಮಗೂ ಗೊತ್ತಾಗ್ತದೆ. ಇಲ್ಲಾಂದರೆ ನಾಳೆಗೆ ಏನಂದ್ರೆ ನಮ್ಗೆ ಹಿಂಗೆ ತಿಂದು ಮನುಷ್ಯರು ತಿನ್ನೋ ಪೊಸಿಷನ್ ಆದಿವಾಗ ಅದು ಚಿರತೆ ರುಚಿ ಅದ. ಆದ ಕಾರಣ ನೀವೇನಾದ್ರೂ ದಯಮಾಡಿ ಅದನ್ನು ಬಂದು ನೋಡಿ ಅದಕ್ಕೆ ಏನಾದರೂ ಪರಿಹಾರ ಕೊಡಬೇಕು. ಇವಾಗ ಆಲ್ರೆಡಿ ನಾನು ಉಮೇಶ್ ಮುದ್ನಾಳ್ ಅವ್ರಿಗೆ ಹೇಳಿದ್ದೀರಿ ರಾಜ್ಯಾಧ್ಯಕ್ಷರಿಗೆ, ನೀವೇನಪ್ಪ ಬರಬೇಕು, ಬಂದ ಜಾಗದ ಮ್ಯಾಗ ಪಂಚನಾಮ ಮಾಡ್ಕೊಂಡು ಆ ರೈತರಿಗೆ ಏನು ಲಾಸ್ ಆಗ್ಯದ ರಾಜ್ಯದ ಪ್ರಕಾರ ನೀವು ಏನಾದರೂ ಒಂದಿಷ್ಟು ದುಡ್ಡಿನ ಸಹಾಯ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ಕೇಳಕತ್ತೀನಿ. ಅದಕ್ಕೆ ಮುಂದೆ ನಾಳೆ ನೀವೇನು ಬಂದು ನೋಡಲ್ಲ, ನಾಳೆ ಇನ್ನು ಹಿಂಗೆ ಆದರೆ ರೋಡ್ ಏನಪ್ಪ ರಾಮಸಮುದ್ರ ಇದ್ದಕ್ಕಂಥ ಹೆದ್ದಾರಿ ಏನಪ್ಪ ಬಂದ್ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಅಂತೇಳಿ ನಿಮ್ಮಲ್ಲಿ ಮನವಿ ಕೇಳ್ತಾ ಇದ್ದೇನೆ. ಆದಷ್ಟು ಇವತ್ತೇನಾದ್ರು ಬಂದು ಅದ್ರ ನೋಡ್ರಿ ಮೊದಲ. ಆದ್ರೆ ನಿಮ್ಮ ಫಾರೆಸ್ಟ್ದವರು ಭಾಳಷ್ಟು ನಿರ್ಲಕ್ಷ್ಯ ಆಗ್ತದೆ. ಇಲ್ಲಿಗೆ 4-5 ಸದ 4 ನಾಯಿ ತಿಂದದ, ಮೊದಲೊಂದು ಆಕಳ ಕರ ತಿಂದದ, ಇಲ್ಲೇ ಬಾಜು ಬಸವನಹಳ್ಳಿಗೂ ತಿಂದದ. ಮೊದಲ ನಿಮ್ಗೆ ಏನು ಅಂದ್ರೂ ಇಡ್ಲಿಕ್ಕೂ ತಯಾರಿತಿಲ್ಲ. ಆದ್ರೆ ನಿಮ್ಮ ಫಾರೆಸ್ಟ್ದವ್ರು ನೀವು ಬಿಟ್ಟಿಗೆ ನಾವು ಬೇಡನಲ್ಲ. ನಮ್ಮ ರೈತರು ಪೂರ ನಮ್ಮ ಮನೆಗೆ ಬಂದು ತಿಂದು ಹೋಗಿದ್ದೀವಿ. ಇವತ್ತು ಗೊತ್ತದ, ಪೂರ ಮನೇಲಿ ಬಂದು ನೋಡ್ರಿ, ಬೇಕ್ರಿ ಜಾಡೆ ಅದ ಮನೇಲಿ ಬಗಲಾಗ ಎಮ್ಮಿದ್ದು 2 ಎತ್ತಿದ್ದು, ಇನ್ನು ನಾಯಿಗಳಿದ್ದು ಅಂಥವನು ಸಹ ಏನಪ್ಪ ಪುಟ್ಟಿ ಇವತ್ತು ಕರತ್ತ ಬಂದು ತೊಗೊಂಡು ತಿಂದದ. ಅದಕ್ಕೇನು ಪರಿಹಾರ ಕೊಡಬೇಕಾದ್ರೆ ನೀವು ಬಂದು ನಮ್ಮ ಉಮೇಶ್ ಮುದ್ನಾಳ್ ಅವ್ರಿಗೆ ಭೇಟಿಯಾಗಿ ಇದು ಮಾಡ್ಬೇಕು. ಇವಾಗ ರೈತರಿಗೂ ಭೇಟಿ ಆಗ್ಬೇಕು ನೀವು ಅಂತೇಳಿ ನನ್ನ ಮನವಿ. ವಿಶ್ವನಾಥ್ ಬಾಗ್ಲಿ, ರಾಮಸಮುದ್ರ.